ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಮನೆಗೆ ಅಂತ ಒಂದು ಐಟಮ್ ಬುಕ್ ಮಾಡಿದ್ದೆ. ನೆನ್ನೆ ಸಂಜೆನೇ ಬಂತು. ಹನೀಶ್ ಇದನ್ನ ನಾನು ಅವತ್ತು ಓಪನ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಅವನು ಮಮ್ಮಿ ಪ್ಲೀಸ್ ನೀನು ಓಪನ್ ಮಾಡಬೇಡ, ನಾನು ಬಂದಮೇಲೆ ನಾನು ಓಪನ್ ಮಾಡ್ತೀನಿ, ನಾನು ಮಾಡಬೇಕು ಅಂತ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎದ್ದಿದ ತಕ್ಷಣ ಅದೇ ಯೋಚನೆ, ಮಮ್ಮಿ ಇವತ್ತು ಓಪನ್ ಮಾಡಿಬಿಡ್ತೀಯಾ ಪಾರ್ಸಲು ಅಂತ. ನಾನು ನೀನು ಸ್ಕೂಲಿಂದ ಬಂದಮೇಲೆ ಓಪನ್ ಮಾಡ್ತೀನಿ ಹೋಗಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಇನ್ನೇನು ಬರೋ ಟೈಮ್ ಆಯಿತು, ಅವನ ಕೈಲೇ ಓಪನ್ ಮಾಡಿಸೋಣ ಅಂತ. ಊಟ ಎಲ್ಲ ಆಗಲಿ ನಿಧಾನಕ್ಕೆ ಮಾಡಿಸ್ತೀನಿ. ಅವನಿಗೆ ಅದು ಇಷ್ಟ, ಅವನೇ ಓಪನ್ ಮಾಡಬೇಕು ಅನ್ನೋದು, ಅದು ಏನಿಷ್ಟ ಅಂತ ಗೊತ್ತಿಲ್ಲ ಅವನಿಗೊಂಥರ, ಅದು ಕ್ಯೂರಿಯಾಸಿಟಿ ಅನಿಸುತ್ತೆ. ಸೊ ಅವನ ಕೈಲೇ ಓಪನ್ ಮಾಡಿಸ್ತೀನಿ. ಬನ್ನಿ ನೋಡೋಣ ಏನು ಬುಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಮಮ್ಮಿ ಅದರ ಏನು ಮಾಡ್ತಾ ಗೊತ್ತಾ, ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ನೀರು ಹಾಕ್ತೆ, ನನ್ನ ಕ್ಯಾಪ್ ಫುಲ್ ನೀರು ಹಾಕ್ತಿನ, ಇನ್ನೂ ನೀರು ತುಂಬ್ಕೊಂಡೇ ಇದ್ದೆ. ಹೌದಾ, ನೀನು ಮಾಡಿರೋದಾ ಇದು ಸ್ಕೂಲಲ್ಲಿ? ಹೆಸರು ಹಾಕ್ಸಿದಾರಾ? ಏನು ಹಾಕಿದೆ? ಮೆಂತ್ಯ ಮತ್ತೆ ಅದು ಏನು ಬಂದದೀಗ? ಗ್ರೀನ್ ಗ್ರಾಮು ಮತ್ತು ಮೆಂತ್ಯ ಹಾಕಿದೆ. ಮೆಂತ್ಯನೇ ಕಣ ಬಂದಿರೋದು ಅನ್ಸುತ್ತೆ. ಬೇಬಿ ಪ್ಲಾಂಟ್ ಹುಟ್ಟುತ್ತೆ. ಬೇಬಿ ಪ್ಲಾಂಟ್ ಗ್ರೀನ್ ಗ್ರಾಮ್ದದು ಕಾಣಿಸುತ್ತೆ ನೋಡು. ಮೆಂತ್ಯದೆಲ್ಲ ಐತೆ. ಮೆಂತ್ಯ ಇನ್ನೂ ಬಂದಿಲ್ಲ, ಯಾವುದೂ ಇಲ್ಲ. ನನ್ನ ಮಗ ಬೆಳೆದಿರೋದು ಫಸ್ಟು. ಇಟ್ಟಿಲ್ಲ, ಡೈಲಿ ನೀರು ಹಾಕು. ಸನ್ಲೈಟ್ ಬರುತ್ತಿಲ್ಲ ಆದರೆ. ನಿಮಗೆ ಗೊತ್ತಿರೋ ಹಂಗೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ತೀರಾ. ನಾನು ಅದನ್ನು ನ್ಯಾಚುರಲ್ ಆಗಿ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು, ನಮ್ಮ ಫುಡ್ಡಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರಬೇಕು ಅಂತ. ಐರನ್ ಕಂಟೆಂಟ್ ಜಾಸ್ತಿ ಇರಬೇಕು ಅಂದರೆ ನಾವು ಐರನ್ ಟ್ಯಾಬ್ಲೆಟ್ ತೊಗೋಬೇಕು, ಅಥವಾ ಐರನ್ ಕಾಸ್ಟ್ ಐರನ್ಸ್ ಪಾತ್ರೆಗಳಲ್ಲಿ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಗೊತ್ತಾಯಿತು. ಸರಿ, ಐರನ್ ಟ್ಯಾಬ್ಲೆಟ್ಸೇ ನನಗೆ ಕೊಟ್ಟಿರೋದು ಬ್ಲಡ್ ಇನ್ಕ್ರೀಸ್ ಆಗಬೇಕು ಅಂತ. ಐರನ್ ಟ್ಯಾಬ್ಲೆಟ್ಸ್ಗಿಂತ ಐರನ್ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ಳೋ ತಿಂದರೆ ಅದು ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ನಮ್ಮ ಫುಡ್ಡಲ್ಲಿ ಜಾಸ್ತಿ ಆಗಿ ಐರನ್ ಕಂಟೆಂಟು ನಮಗೆ ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಇಂಡಸ್ ವ್ಯಾಲಿ ಕಡೆಯಿಂದ 2 ಐರನ್ ಪಾತ್ರೆಗಳನ್ನ ತರಿಸಿದ್ದೀನಿ. ಒಂದು ಕಡಾಯಿ ಮತ್ತು ಇನ್ನೊಂದು ಫ್ರೈ ಪ್ಯಾನು. ಐರನ್ ಪಾತ್ರೆನ ಮೇಂಟೈನ್ ಮಾಡೋದು ಕಷ್ಟ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗಿಬಿಡ್ತೀವಿ. ಹಾಗೆ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು, ನಾನು ಸರ್ಚ್ ಮಾಡಿದಾಗ ಇಂಡಸ್ ವ್ಯಾಲಿ ಅವ್ರದ್ದು ಪ್ರೀ ಸೀಸನ್ ಐರನ್ ಕಡಾಯಿಗಳಾಗಿರ್ತವೆ. ಇವನ್ನ ಮೇಂಟೈನ್ ಮಾಡೋದು ತುಂಬಾ ಈಸಿ ಅಂತ, ಮತ್ತು ಒರಿಜಿನಲ್ ಕೂಡ, ಇದು ಒರಿಜಿನಲ್ ಐರನ್ ಅಂತ ಅದ್ರ ವೆಯ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಇಂಡಸ್ ವ್ಯಾಲಿ ಕಡೆಯಿಂದ ಇದನ್ನ ಪಾತ್ರೆಗಳನ್ನ ತರಿಸಿದ್ದೀನಿ 2. ನಿಮಗೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂದು ಕೂಪನ್ ಕೋಡ್ ಬರ್ತಾ ಇರುತ್ತೆ, ಅದರಿಂದ ನೀವು ತರಿಸ್ಕೊಳ್ಳಿ. ನಿಮಗೆ 12% ಡಿಸ್ಕೌಂಟ್ ಸಹ ಸಿಗುತ್ತೆ. ನನ್ನ ಕೂಪನ್ ಕೋಡ್ JAYASREE ಜಯಶ್ರೀ 12 ಅಂತ. ಈ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ 12% ಡಿಸ್ಕೌಂಟ್ ಸಹ ಸಿಗುತ್ತೆ. ಹಾಗೆ ಅವರ ಒಂದು ವೆಬ್ಸೈಟ್ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸತಿ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಅಂತ ಕುಕ್ವೇರ್ ಸೆಟ್ಸು ಏನೇ ಇದ್ರೂ ಅಲ್ಲಿ ತಗೋಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಇದು ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಅದ್ರ ವೆಯ್ಟ್ ನೋಡಿದ್ರೇ ಸಹ ನಿಮಗೆ ಗೊತ್ತಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಅಂತಲ್ಲ, ಎಲ್ರಿಗೂ ಐರನ್ ಕಂಟೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಚಿಕ್ಕ ಮಕ್ಕಳಿಂದ ಹಿಡ್ದು ವೈಟ್ ಹೇರ್ಸ್ ಬರೋದ್ರಿಂದ ಹೇರ್ ಫಾಲ್, ಸ್ಕಿನ್ಗೆ, ಹಿಮೋಗ್ಲೋಬಿನ್ಗೆ, ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿದ್ರೆ ನಮಗೆ ಯಾವ ಥರದ್ದು ಕಣ್ಣಿಗೆ ಹಾರ್ಮ್ಫುಲ್ ಅನ್ಸಲ್ಲ. ತುಂಬಾನೇ ಈಸಿ ಮೇಂಟೆನೆನ್ಸ್ ಇದು. ಇದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಸಹ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಫ್ರೈ ಪ್ಯಾನು, ಇದು ಮತ್ತೆ ಕಡಾಯಿ 2 ಸಹ 100% ಪ್ಯೂರ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ಟಾಕ್ಸಿನ್ ಫ್ರೀ ಆಗಿರುತ್ತೆ, ಮತ್ತೆ ಯಾವುದೇ ರೀತಿ ಕೆಮಿಕಲ್ ಕೋಟಿಂಗ್ ಇರಲ್ಲ. ಅಂದ್ರೆ ನ್ಯಾಚುರಲ್ ನಾನ್ ಸ್ಟಿಕ್ ಆಗಿರುತ್ತೆ ಇದು, ಮತ್ತೆ ಪ್ರೀ ಸೀಸನ್ ಆಗಿರುತ್ತೆ, ಮತ್ತೆ ಆಯಿಲ್ ಸಹ ಕಡಿಮೆ ಯೂಸ್ ಆಗುತ್ತೆ. ಇದಕ್ಕೆ ಜಾಸ್ತಿ ಆಯಿಲ್ ಹಾಕಿ ಅಡುಗೆ ಮಾಡ್ಬೇಕಂತ ಏನಿಲ್ಲ, ಕಡಿಮೆಲೆ ಅಡುಗೆ ಆಗುತ್ತೆ. ಇನ್ನು ನನ್ನ ಮಗಂದು ಸಂಜೆ ಟೈಮ್ ಅವನು ಪೂಜೆ ಮಾಡಿಬಿಟ್ಟು ಇನ್ನು ಓದಕ್ಕೆ ಕುತ್ಕೊತಾನೆ. ಅವನು ಪೂಜೆ ಮಾಡೋ ಟೈಮ್ ಇದು. ಇದರಿಂದ ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಕೇಳ್ದ. ಇವಾಗ ಅದೇ ರೆಸಿಪಿ ತೋರಿಸ್ತೀನಿ. ಕಡಾಯಿ ಮತ್ತು ಫ್ರೈ ಪ್ಯಾನ್ ಯೂಸ್ ಮಾಡಿಕೊಂಡು ಅವನಿಗೆ ಎಗ್ ರೈಸ್ ಬೇಕಂತೆ, ಎಗ್ ರೈಸ್ ಮತ್ತು ಆಮ್ಲೆಟ್ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಸರಿ ಆಯಿತು, ನೀನು ಪೂಜೆ ಮಾಡಿ ಓದ್ಕೋ, ಅಷ್ಟರಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವನು ಪೂಜೆ ಮುಗಿಸ್ಕೊಂಡು ಓದಕ್ಕೆ ಕುತ್ಕೊಂಡ. ನಾನು ಇನ್ನೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಮೊದಲು ಬೆಳಗ್ಗೆ ಮಾತ್ರ ಪೂಜೆ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿಬಿಟ್ಟು ಹೋಗ್ತಿದ್ದ. ಈಗ ಸಂಜೆನೂ ಕಡ್ಡಿ ಹಚ್ಚೋದು ನಾನು ಅಭ್ಯಾಸ ಮಾಡಿದ್ದೀನಿ. ಜಾಸ್ತಿ ಏನು ಮಾಡಬೇಡ, 2 ಕಡ್ಡಿ ಹಚ್ಚು ಸಾಕು ಮನೇಲಿ ಅಂತ. ಓದಕ್ಕೆ ಕುತ್ಕೊಳ್ಳೋದ್ಕಿಂತ ಮುಂಚೆ ಈ ಥರ ಒಂದು ಅಭ್ಯಾಸ ಮಾಡಿಸೋದು ಒಳ್ಳೇದು ಅಂತ ನನ್ಗನ್ನಿಸ್ತು. ಅದಕ್ಕೋಸ್ಕರ ಈ ರೂಢಿ ಮಾಡಿದೆ. ಇನ್ನು ಈ ಕಡಾಯಿನ ತಗೊಂಡು ಬಂದಮೇಲೆ ನೀವು ಡೈರೆಕ್ಟ್ ಯೂಸ್ ಮಾಡ್ಬೋದು. ಯೂಸ್ ಮಾಡೋದ್ಕಿಂತ ಮುಂಚೆ ಒಂದು ಸತಿ ನಿಮ್ಮದು ನಾರ್ಮಲ್ ಡಿಶ್ ವಾಶ್ ಯಾವ್ದು ಯೂಸ್ ಮಾಡ್ತೀರೋ ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇನ್ನು ಯೂಸ್ ಮಾಡೋದು ಇದನ್ನು. ನಾನಿಲ್ಲಿ ಸಿಂಪಲ್ ಆಗಿ ಬೇಗ ಆಗೋ ಥರ ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು 6 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಮ 3 ಜನದಿಂದ 2 ಮೊಟ್ಟೆ ಒಬ್ರಿಗೆ ಅಂತ. 3 ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ, 3 ಫಾರಮ್ ಮೊಟ್ಟೆ ತೊಗೊಂಡಿದ್ದೀನಿ. ನಾಟಿ ಮೊಟ್ಟೆ ಇತ್ತಲ್ವಾ, ಟೇಸ್ಟ್ ಚೆನ್ನಾಗಿರುತ್ತೆ ಅದರಿಂದ ಅಂತ ಅಂದ್ಬಿಟ್ಟು. ಇನ್ನು ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಆಯಿಲ್ ಹಾಕಬೇಕು. ಸಾರಿ, ಇಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗೋಗ್ಬಿಟ್ಟಿದೆ. ಆಯಿಲ್ ಹಾಕಿ ಆಯಿಲ್ಗೆ ಮತ್ತು ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಇದು ಐರನ್ ಕಡಾಯಿ, ಇಷ್ಟಪ್ಪ ಪಾತ್ರೆ ಇದೆ, ಇದು ಬಿಸಿ ಆಗೋಕ್ಕೆ ಎಷ್ಟೊತ್ತು ಗ್ಯಾಸು ಆ ಥರ ಎಲ್ಲ ಏನು ಯೋಚನೆ ಮಾಡಿಬಿಡಿ. ಒಂದ್ಸತಿ ಇದು ಬಿಸಿ ಆದರೆ ಬೇಗ ಬೇಗ ಇದೆಲ್ಲ ಕುಕ್ ಆಗಿಬಿಡುತ್ತೆ, ಬೆಂದೋಗ್ಬಿಡುತ್ತೆ. ಮತ್ತು ಹೀಟು ತುಂಬ ಚೆನ್ನಾಗಿರುತ್ತೆ, ಊಟ ಜಾಸ್ತಿ ಹೊತ್ತು ಬಿಸಿ ಇರುತ್ತೆ. ಈಗ ಇದಕ್ಕೆ ಎಷ್ಟು ಬೇಕೋ ಉಪ್ಪು ಹಾಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಟೊಮೆಟೊ ಹಾಕೊಳ್ಳೋದು. ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಮತ್ತು ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಇದು ತುಕ್ಕ ಹಿಡಿಯೋ ಥರ ಅನಿಸುತ್ತೆ ಅಂತ. ಇದು ಏನಿಲ್ಲ, ಯಾವುದೇ ಥರದ ಅಡುಗೆ ಬೇಕಾದರೂ ಮಾಡಿಕೊಂಡು ಆವಾಗಲೇ ತಿನ್ನಂಗಿದ್ರೆ ತಿನ್ಕೊಂಬಿಡಿ. ಒಂದು 10 ನಿಮಿಷ ಇದರಲ್ಲಿ ಏನೂ ಆಗಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿ ನಾವು ಇನ್ನೂ ಈಗ ಮಾಡಿಟ್ಬಿಟ್ಟು ತುಂಬ ಸಂಜೆ ನೈಟು ಹಾಗೆಲ್ಲ ತಿಂತೀವಿ ಅನ್ನಂಗಿದ್ರೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಊಟನ ನೀವು ತಗೋಬೋದು. ಇಲ್ಲೂ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗೋಗ್ಬಿಟ್ಟಿದೆ, ಸಾರಿ, ಏನು ಅನ್ಕೊಬೇಡಿ. ಅದು ಯಾಕೆ ಇವತ್ತು ಹಿಂಗಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರಿ, ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಎಕ್ಸ್ಟ್ರಾ ನಂಗೆ ಸ್ಪೈಸಿ ಆಗಿರಬೇಕು ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಅಷ್ಟೇ. ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಒಂದು ಸ್ವಲ್ಪ ಬೆಂದ ಮೇಲೆ ಈಗಲೇ ಕರ್ಬೇವಿನ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು, ಟೇಸ್ಟ್ ಇರುತ್ತೆ. ನಾನು ಹಾಕಿಲ್ಲ, ಆದರೆ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು, ಅದು ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ತಳದಲ್ಲಿ ನಾನ್ ಸ್ಟಿಕ್ ಥರನೇ ತುಂಬ ಕಚ್ಕೊಂಡಿಲ್ಲ, ಅದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಕೆಳಗಡೆ ಎಲ್ಲ ಫುಲ್ಲು. ಈಗ ಇದಕ್ಕೆ ರೈಸ್ ಸೇರಿಸ್ಕೊಳ್ಳೋದು. ಅನ್ನ ಮಾಡ್ಕೊಂಡಿದ್ದೆ ಸೈಡಲ್ಲಿ, ಅಷ್ಟರಲ್ಲಿ ನಾನು ಅನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಒಳ್ಳೆ ಎಗ್ ರೈಸ್ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಹನೀಶ್ ತುಂಬ ಇಷ್ಟ ಆಯಿತು, ಅವನಿಗಂತೂ ತುಂಬ ಚೆನ್ನಾಗಿತ್ತು. ನಾಳೆನೂ ಇದೇ ಥರ ಮಾಡು ಮಮ್ಮಿ ಅಂತ ಹೇಳಿದ್ದಾನೆ. ಇನ್ನೊಂದ್ಸತಿ ಯಾವಾಗಾದರೂ ಮಾಡ್ಕೊಡ್ತೀನಿ, ನಾಳೆನೇ ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಫುಡ್ ಮಾತ್ರ ಬೇಗ ಬಿಸಿ ಆಗಿಬಿಡುತ್ತೆ, ತುಂಬ ಹೊತ್ತು ಬಿಸಿ ಇರುತ್ತೆ. ಬಿಸಿ ಎಷ್ಟು ಮುಟ್ಟಕ್ಕೆ ಆಗ್ತಾಯಿಲ್ಲ, ನಾನು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡೋಕೆ ಹೋದರೆ. ನೆಕ್ಸ್ಟ್ ಈಗ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಎಗ್ ರೈಸ್ ಜೊತೆಗೆ. ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4 ಮೊಟ್ಟೆ ಹಾಕ್ಕೊತೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ಬಿಸಿ ಬಿಸಿ ಎಗ್ ರೈಸ್ ಜೊತೆ ಆಮ್ಲೆಟು ಒಳ್ಳೆ ಕಾಂಬಿನೇಷನ್ನು. ಇವತ್ತು ಊಟಕ್ಕೆ ಸಖತ್ತಾಗಿತ್ತು, ತುಂಬ ಟೇಸ್ಟ್ ಆಗಿತ್ತು. ಇನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದಬೇಕು. ಆಮ್ಲೆಟ್ ಅದು ಎಲ್ಲೋ ವೈಟು ಎಲ್ಲ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡಿಕೊಂಡು ಈ ಫ್ರೈ ಪ್ಯಾನ್ ಮೇಲೆ ಹೀಟ್ಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಜಾಸ್ತಿ ಏನು ಹಾಕಂಗಿಲ್ಲ, ಒಂಚೂರು ಲೈಟಾಗಿ ಹಾಕ್ಬಿಟ್ಟು, ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೋಸ್ಕರ. ಇನ್ನು ಅದ್ರ ಮೇಲೆ ಆಮ್ಲೆಟ್ ಹಾಕ್ಕೊಳ್ಳೋದು. ಇದು ಮೊಟ್ಟೆದು ಹಾಕ್ಬಿಟ್ಟು ಹಂಗೆ ಸ್ಪೂನಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡೆ. ಇನ್ನು ನೋಡ್ಬೋದು, ಇದು ನಾನ್ ಸ್ಟಿಕ್ ಥರ ಏನೋ ಐರನ್ ಕಡಾಯಿ ಏನ್ಬಿಟ್ಟು ಅದು ಕಚ್ಕೊಳ್ಳಲ್ಲ. ನಾನ್ ಸ್ಟಿಕ್ ಥರ ಎಷ್ಟು ನೀಟಾಗಿ ಎದ್ದೊಳುತ್ತೆ ಅಂತ ಆಮ್ಲೆಟು ನೀಟಾಗಿ ಬಂತು. ನಾನು ಕಚ್ಕೊಂಡ್ಬಿಡುತ್ತೇನೋ ಅಂದ್ಕೊಂಡಿದ್ದೆ, ಏನಿಲ್ಲ, ಚೆನ್ನಾಗಿ ಬಂತು, ಚೆನ್ನಾಗಾಗಿತ್ತು. ಇದರಿಂದ ಅಡುಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ನಮ್ಮ ಬಾಡಿಗೆ ಸಿಗುತ್ತೆ. ತುಂಬ ಒಳ್ಳೆಯದು. ಹೇಳಬೇಕಂದ್ರೆ ಐರನ್ನು ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅಂದರೆ ತುಂಬಾ ಒಳ್ಳೆಯದು, ಹೇಳೋಕ್ಕಾಗಲ್ಲ. ಅದ್ರ ಯೂಸಸ್ನ ಸಹ ನಾವು ಇದನ್ನು 1 ಟೈಮ್ ಇನ್ವೆಸ್ಟ್ ಮಾಡಿ ನಮ್ಮ
ತುಂಬ ವರ್ಷ ನಾವು ಇದ್ರದ್ದು ಪ್ರಯೋಜನನ ತಗೋಬೋದು. ಅದೆಲ್ಲ ಇದನ್ನ ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸೈಡ್ಗೆ ಸೌತೆಕಾಯಿ, ಕುಕುಂಬರ್ ಮತ್ತು ಈರುಳ್ಳಿನ ಕಟ್ ಮಾಡಿಕೊಂಡೆ. ಇದನ್ನು ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಏನಿಲ್ಲ, ತುಂಬಾ ಸಿಂಪಲ್ಲು. ಮಾಮೂಲಿ ನೀವು ಡಿಶ್ ವಾಶ್ ಎಲ್ಲ ಹೇಗೆ ಮಾಡ್ತೀರೋ ಅದೇ ಥರನೇ ಮಾಡೋದು ಇದನ್ನು ಸಹ. ನಿಮ್ಮ ಮನೇಲಿ ಯೂಸ್ ಮಾಡೋವಂಥ ಡಿಶ್ ವಾಷರ್ ಮತ್ತು ಡಿಶ್ ವಾಶು ಮತ್ತು ಸ್ಕ್ರಬ್ಬಲ್ಲೇ ವಾಶ್ ಮಾಡ್ಕೊಬೋದು ಅಷ್ಟೇ. ಇದು ತುಂಬ ಸಿಂಪಲ್ಲು. ಇಷ್ಟೇ ನೋಡಿ, ನಾರ್ಮಲ್ ವಾಶ್. ನಾವು ಹೇಗೆ ಪಾತ್ರೆ ತೊಳ್ಕೊತೀವೋ ಅದೇ ಥರನೇ ಸೇಮು ವಾಶ್ ಆಯಿತು. ಎರಡು ಕೂಡ ಹಂಗೆ ವಾಶ್ ಮಾಡಿಕೊಂಡೆ. ಇನ್ನು ಇದನ್ನು ವಾಶ್ ಮಾಡಿದ್ಮೇಲೆ ಏನು ಮಾಡಬೇಕಂದ್ರೆ, ನೀಟಾಗೆ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಗಾಳಿಗೆ ಇಡ್ಬೋದು. ಇಲ್ಲ ನಮಗೆ ಗಾಳಿಗೆ ಇಡೋಕ್ಕಾಗಲ್ಲ, ಅರ್ಜೆಂಟ್ ಇದೆ ಅಂದರೆ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಟ್ಬಿಟ್ಟು ಅದ್ರದ್ದು ನೀರಿನ ಅಂಶ ಹೋಗೋವರೆಗೂ ಹೀಟ್ ಮಾಡಿಬಿಟ್ಟು ಆಫ್ ಮಾಡ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಟೈಮ್ ಇತ್ತು ಅಂದ್ಬಿಟ್ಟು ನೀಟಾಗೆ ಬಟ್ಟೆ ತೊಗೊಂಡು ವಾಶ್ ಆದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ. ನಿಮಗೆ ಟೈಮ್ ಇದ್ದರೆ ಒರೆಸ್ಕೋಬೋದು, ಇಲ್ಲ ಆಚೆ ಗಾಳಿಲಿ ಇಟ್ಕೊಂಡ್ರು ನೀಟಾಗಿ ನೀರು ಆರ್ಕೊಂಬಿಡುತ್ತೆ. ಅದಾಗಲ್ಲ ಅಂತ ಅಂದರೆ ಈ ಥರ ಒರೆಸ್ಕೊಬೋದು. ಇಲ್ಲಾಂದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಹೀಟ್ ಮಾಡಿಕೊಂಡು ನೀರಿನ ಅಂಶ ಹೋಗಿಸ್ಬೇಕು. ಐರನ್ ಕಡಾಯಿಗೆ ನೀರಿನ ಅಂಶ ಇಟ್ಬಿಟ್ಟು ಇಡಬಾರ್ದು, ಹಂಗೆ ತುಕ್ಕಿಡಿಯುತ್ತೆ ಅಷ್ಟೇ. ಇದೊಂದು ಮೇಂಟೆನೆನ್ಸು. ಈಗ ಇದು ನೀರಿನ ಅಂಶ ಎಲ್ಲ ಹೋಗಿ ತ್ಯಾವ ಎಲ್ಲ ನೀರಿನ ಅಂಶ ಎಲ್ಲ ಆರ್ಕೊಂಡೈತೆ. ಈಗ ಇದಕ್ಕೆ ನಿಮ್ಮ ಹತ್ರ ಇರೋವಂಥ ಆಯಿಲು, ಕುಕ್ಕಿಂಗ್ ಆಯಿಲೇ ಯೂಸ್ ಮಾಡ್ಬೋದು. ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗೆ ಸ್ಪ್ರೆಡ್ ಮಾಡಬೇಕಷ್ಟೇ. ಇನ್ನು ನಾನ್ ಸ್ಟಿಕ್ ನಾವು ಯೂಸ್ ಮಾಡೋದ್ರಿಂದ ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತು. ಅದ್ರ ಬದಲು ಈ ಥರ ಐರನ್ ಕಡಾಯಿ ಯೂಸ್ ಮಾಡಿಕೊಂಡು ಒಳ್ಳೆ ಉಪಯೋಗ ಪಡ್ಕೊಳ್ಳೋಣ ಅನ್ನೋದು ನನ್ನ ಅನಿಸಿಕೆ. ಇಷ್ಟೇ ಇದ್ರ ಮೇಂಟೆನೆನ್ಸ್ ಅಷ್ಟೇ. ಇಷ್ಟೇ ಇದು ಮೇಂಟೆನೆನ್ಸು. ಇದು ನೆಕ್ಸ್ಟ್ ಡೇ ವಿಡಿಯೋ. ರೆಡಿನಾ ನಿಶು? ಪೇರೆಂಟ್ಸ್ ಮೀಟಿಂಗ್ ರೆಡಿ ಇವತ್ತು. ಪೂಜೆ ಎಲ್ಲ ಆಗಿ ಹಾಗೆ ಇವತ್ತು ಅನೀಶನ್ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಸ್ಕೂಲ್ ಹತ್ರ ಹೋಗ್ಬೇಕಿತ್ತು. ಅವ್ರ ಅಪ್ಪನ ಕೆಲಸ ಇತ್ತು, ಅವ್ರು ಹೋಗೋಕ್ಕಾಗಲಿಲ್ಲ. ನೀನೇ ಹೋಗ್ಬಿಟ್ಟು ಬಾ ಅಂದರು. ಪರವಾಗಿಲ್ಲ ನಾನೇ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ಬಿಟ್ಟು ಬರೋದಲ್ವ, ಹತ್ರನೇ ತಾನೆ. ನಂದು ಇನ್ನೇನು ಕೆಲಸ ಇಲ್ಲ, ಬೇಗ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ನಾನೇನು ಜಾಸ್ತಿ ಓದ್ಸೋಕ್ಕಾಗಿಲ್ಲ, ಅವನಿಗೆ ಏನೂ ಹೇಳ್ಕೊಟ್ಟಿಲ್ಲ ನಾನು. ಅವನು ಓದ್ಕೊಂಡಿರೋದಷ್ಟೇ. ಎಷ್ಟು ಬಂದಿದ್ರೂ ಪರವಾಗಿಲ್ಲ, ಅವನ ಸ್ವಂತ ಪ್ರಯತ್ನ ಅಂತ ಸುಮ್ಮನಾಗ್ತೀನಿ. ನಾನೇನದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.